ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಎಷ್ಟು ಸುಂದರವಾದಂತಹ ಒಂದು ವಚನವನ್ನು ಅನುಗ್ರಹಿಸಿದರು. ಅಲ್ಲಿ ಏನು ಹೇಳಕತ್ತಾರಪ್ಪ ಅಂದ್ರೆ, ನನ್ನ ಹೆಳವನನ್ನಾಗಿ ಮಾಡು, ಕುಂಟನ್ನು ಮಾಡು, ನನ್ನನ್ನು ಕುರುಡನನ್ನಾಗಿ ಮಾಡು, ನನ್ನನ್ನು ಕಿವುಡನನ್ನಾಗಿ ಮಾಡು ಅಂತ ಪರಮಾತ್ಮನಲ್ಲಿ ಬೇಡಿಕೊಂಡ್ರು. ಹಾಗಂದ್ರೆ ಕುಂಟನ್ನು ಮಾಡೋದು, ಕುರುಡನ್ನು ಮಾಡೋದು, ಕಿವುಡನ್ನು ಮಾಡೋದು ಈ ಶರೀರಕ್ಕೆ ಹೇಳಿಲ್ರವರು. ಎದಕ್ಕೆ ಹೇಳಿದ್ರಪ್ಪ ಅಂದ್ರೆ, ನಮ್ಮ ಒಳಗಿದ್ದಂಥ ಮನಸ್ಸಿಗೆ ಎಷ್ಟು ವಿಚಿತ್ರ ಐತೆ ನೋಡ್ರಿ ಮನಸ್ಸ. ಇವತ್ತು ಇಲ್ಲಿ ಕುಂತ ಏನೋ ಹೇಳಾಕ ಪ್ರಯತ್ನ ಮಾಡಾಕತ್ತೈತಿ, ಕರೆ ಎಲ್ಲೆಲ್ಲೋ ಅಡ್ಡಾಡಕತ್ತೈತಿ. ಅದಕ್ಕೆ ಕೂಡಲ ಸಂಗಮ ದೇವ ಅದು ಅತ್ತ ಇತ್ತ ಓಡಾಡ್ದಂಗೆ ಒಂದೇ ಕಡೆ ಕುಂಡ್ರು ಹಂಗೆ ಅದ್ರ ಕಾಲು ಮುರಿ. ಪರಮಾತ್ಮನ ಒಂದು ದರ್ಶನವನ್ನು ಮಾಡಲಿಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೇನೆ, ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿದ್ದೇನೆ. ಕಣ್ಣ ಹೊರಗಿಂದು ಅವನ ನೋಡಾಕತ್ತೈತಿ, ಆದ್ರೆ ಮನಸ್ಸು ಮಾತ್ರ ಒಳಗೆ ಏನೋ ಬ್ಯಾರೇನ ನೋಡಾಕತ್ತೈತಿ. ಅದಕ್ಕೆ ಸದ್ಗುರುನಾಥ ಪರಮಾತ್ಮ ಆ ಮನಸ್ಸಿನ ಕಣ್ಣನ್ನು ಕುರುಡು ಮಾಡು, ನಿನ್ನನ್ನು ನೋಡೋ ಹಂಗೆ ಮಾಡು. ಕಿವಿ ಸದ್ಗುರುನಾಥನ ಉಪದೇಶಾಮೃತವನ್ನು ಕೇಳಾಕತ್ತೈತಿ, ಆದರೆ ಒಳಗಿನ ಮನಸ್ಸು ಮಾತ್ರ ಏನೋ ಬ್ಯಾರೇನ ಕೇಳಾಕತ್ತೈತಿ. ಅದಕ್ಕೆ ಪರಮಾತ್ಮ ಕೂಡಲ ಸಂಗಮ ದೇವ ಆ ಮನಸ್ಸಿನ ಕಿವಿಯನ್ನು ಕಿವುಡು ಮಾಡಿಬಿಡು ತಂದೆ. ನಾವು ಹೊರಗೆ ಕಂಡಂಗೆ ಒಳಗಿಲ್ಲ, ಅದಕ್ಕೆ ಒಳಗೆ ಹೊರಗೆ ಎರಡೂ ಒಂದಾಗೋ ಹಂಗೆ ಮಾಡೋದಕ್ಕೆ ನಿಮ್ಮ ಶರಣರ ಒಂದು ಪಾದವನ್ನು ಅಲ್ಲದ, ನಿಮ್ಮ ಒಂದು ಚಿಂತನವನ್ನಲ್ಲದ ಬೇರೆ ಏನೂ ಮಾಡಿರಬಾರ್ದನ ಹಂಗೆ ನನ್ನನ್ನು ಅನುಗ್ರಹಿಸು. ಅವ್ರು ಬೇಕಾಗಿದ್ದ ಅವ್ರ ಕಾಲಾಗ ಬಂದು ಬಿದ್ದಿತ್ತಲ್ಲ ಸಂಪತ್ತು, ಅದನ್ನು ಅವ್ರು ಬೆಳೆಸಕ್ಕೆ ಹೋಗಲಿಲ್ಲ, ಉಳಿಸಾಕೂ ಹೋಗಲಿಲ್ಲ. ಇದ್ದಿದ್ದನ್ನು ದಾಸೋಹ ಮಾಡಿ ಕಣ್ಣಿಗೆ ಕಂಡ್ರೂ ಕಾಣಿಸ್ದಂಗೆ ಆಗಿ ಹೋದರು. ಕರೆ ಇವತ್ತಿನ ಮಠ ನಮ್ಮೆಲ್ಲರ ಹೃದಯದಲ್ಲಿ ಅಜರಾಮರವಾಗಿ ಉಳಿದ್ದಾರೆ. ಇಂತಹ ಅನೇಕ ಮಹಾತ್ಮರಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂಗೆ ಕಾಲಕ್ಕೆ ಪರಮಾತ್ಮ ಅನೇಕ ರೂಪಗಳನ್ನು ಧಾರಣೆ ಮಾಡಿಕೊಂಡು ಜನ್ಮವನ್ನು ತಾಳಿ ಬಂದ. ಇದೇ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳಿದಂಗೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನಲ್ಲಿ ಇರುವಂತಹ ಇಂಚಗೇರಿಯ ಒಂದು ಸಂಪ್ರದಾಯದಲ್ಲಿ ಆಗಿ ಹೋದಂತಹ ಶ್ರೇಷ್ಠ ಸದ್ಗುರುಗಳು. ನಾನು ನಿಮಗೊಂದು ಸಾರಿ ಹೇಳುವಾಗ ಹೇಳಿದ್ದೇನೆ, ಗುರುಲಿಂಗ ಜಂಗಮ ಮಹಾರಾಜರು ಇಂಚಗೇರಿ ಸಂಪ್ರದಾಯದ ಮೂಲ ಪುರುಷರು ಅಂಥೇಳಿ. ನಿಂಬರ್ಗಿ ಒಳಗೆ ಜನ್ಮವನ್ನು ತಾಳಿ ಕೊಲ್ಲಾಪುರದ ಹತ್ತಿರ ಇರುವಂತಹ ಕನೇರಿ ಮಠದ ಕಾಡಸಿದ್ದೇಶ್ವರರ ಒಂದು ಅನುಗ್ರಹವನ್ನು ಪಡ್ಕೊಂಡು
ತಮ್ಮನ್ನು ತಾವು ಅರಿತುಕೊಂಡು ಪರಮಾತ್ಮನಾದಂಥ ಪುಣ್ಯಾತ್ಮರು ಗುರುಲಿಂಗ ಜಂಗಮ ಮಹಾರಾಜರು. ಆ ನಿಂಬರ್ಗಿ ಹಂತೇಕ ಸಮೀಪ ಇರುವಂತಹ ಒಂದು ಊರ ಉಮದಿ. ಆ ಉಮದಿ ಒಳಗೆ ಜನ್ಮವನ್ನು ತಾಳಿದಂತಹ ಬಾಹು ಸಾಹೇಬ್ ಮಹಾರಾಜರು ಇಂಚಗೇರಿಯ ಸಂಪ್ರದಾಯವನ್ನು ಆರಂಭ ಮಾಡಿದಂಥ ಗುರುಲಿಂಗ ಜಂಗಮ ಮಹಾರಾಜರ ಮಾರ್ಗವನ್ನು ಒಂದು ಉಚ್ಛ್ರಾಯ ಸ್ಥಿತಿಗೆ ತಗೊಂಡು ಹೋದಂತಹ ಪುಣ್ಯಾತ್ಮರಂದ್ರೆ ಬಾಹು ಸಾಹೇಬ್ ಮಹಾರಾಜರು. ಬಾಹು ಸಾಹೇಬ್ ಮಹಾರಾಜರು ಜನ್ಮವನ್ನು ತಾಳಿದ್ದು 1843ನೇ ಇಸ್ವಿ ಉಮದಿ ಅನ್ನುವಂಥ ಒಂದು ಹಳ್ಳಿ ಒಳಗೆ. ಅವರ ತಂದೆಯವರಾದಂಥ ಖಂಡೇರಾಯ್ ದೇಶಪಾಂಡೆಯವರು ಮತ್ತು ತಾಯಿಯಾದಂಥ ರಾಧಾಬಾಯಿ ಇವರಿಬ್ಬರು ಪುಣ್ಯಾತ್ಮರಣ ಇದ್ದರು. ಪರಮಾತ್ಮ ತಾ ಹುಟ್ಟಿ ಬರಬೇಕು ಅಂಥೇಳಿಕ್ಯಾರ ಒಂದು ಜಗ ನಿರ್ಧಾರ ಮಾಡಿದಪ್ಪ ಅಂದ್ರೆ ಆ ದಂಪತಿಗಳಿಬ್ಬರನ್ನೂ ಸಹಿತ ಭಾಳ ಪಕ್ವಗೊಳಿಸಿರ್ತಾನೆ. ಅವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಸತ್ಸಂಗಾದಿಗಳನ್ನು ಮಾಡಿ ತಮ್ಮೊಳಗಿದ್ದಂತಹ ಅಜ್ಞಾನವನ್ನು ಕಳ್ಕೊಂಡಿರ್ತಾರೆ ನೋಡ್ರಿ. ಅಂಥವ್ರ ಹೊಟ್ಟೆ ಒಳಗೆ ಹುಟ್ಟಿ ಬರ್ತಾನೆ ಪರಮಾತ್ಮ. ಶ್ರೀ ಖಂಡೇರಾಯ ದೇಶಪಾಂಡೆಯವರಾಗಲಿ ಅವರ ಧರ್ಮಪತ್ನಿಯಾದಂಥ ರಾಧಾಬಾಯಿಯವರಾಗಲಿ ಅಷ್ಟ ಸಾತ್ವಿಕ ಸ್ವಭಾವದವರು, ಸಾಕಷ್ಟು ಶ್ರೀಮಂತರ ನೋಡ್ರಿ. ಇಂತಹ ಪುಣ್ಯಾತ್ಮರ ಒಂದು ಗರ್ಭದಲ್ಲಿ ಜನಿಸಿ ಬಂದಂಥ ಅವತಾರಿ ಪುರುಷರಂತ ಕರಿಬಹುದು ಅವರ ಬಾಹು ಸಾಹೇಬ ಮಹಾರಾಜರು ಉಮದಿ. ಬಾಹು ಸಾಹೇಬ್ ಮಹಾರಾಜರು ನಿಂಬರ್ಗಿಗೆ ದಿನ ನಡ್ಕೋತ ಹೋಗ್ತಿದ್ರಂತ ನೋಡ್ರಿ. ಹೋಗಿ ಗುರುಲಿಂಗ ಜಂಗಮ ಮಹಾರಾಜರ ಒಂದು ಸೇವೆಯನ್ನು ಮಾಡಿ ಬರ್ತಿದ್ರಂತ. ಎಷ್ಟು ವರ್ಷ ಅಂದ್ರೆ 15 ವರ್ಷವಾದ್ರಂತ್ರಿ ದಿನ ನಡ್ಕೊತ. ಕೋಟ್ಯಾಧೀಶ್ವರರಿದ್ರೂ ಸಹಿತ, ಸ್ವತಃ ಬ್ರಾಹ್ಮಣರಿದ್ರೂ ಸಹಿತ ಉಮದಿಯಿಂದ ನಿಂಬರ್ಗಿಗೆ ಹೋಗಿ ಗುರುಲಿಂಗ ಜಂಗಮ ಮಹಾರಾಜರ ದರ್ಶನವನ್ನು ಸೇವೆಯನ್ನು ಮಾಡ್ಕೊತ ಬರಕತ್ತಾರ. ಭಾಳ ಸರಿ ನಿಮಗೆ ಹೇಳಿದ್ದೇನೆ, ಗುರು ಕೃಪಾ ಅದಕ್ಕಿಂತ ದೊಡ್ಡದ ಮತ್ತೊಂದು ಯಾವುದು ಇಲ್ಲ. ಗುರು ಕೃಪೆ ಅನ್ನುವ ಸಂಪತ್ತಿನ ಮುಂದೆ ಕಣ್ಣಿಗೆ ಕಾಣಿಸುವಂತಹ ಈ ಲೌಕಿಕ ಸಂಪತ್ತು ಶೂನ್ಯವಿದ್ದಂಗೆ. ಗುರುಲಿಂಗ ಜಂಗಮ ಮಹಾರಾಜರು ದಿನ ಬರುವಂತಹ ಬಾಹು ಸಾಹೇಬ್ ಮಹಾರಾಜರನ್ನು ನೋಡ್ತಿದ್ರವ್ರು. ನೋಡಿ ಒಂದು ದಿವಸ ಏನು ಮಾಡ್ತಾರಪ್ಪ ಅಂದ್ರೆ ಅವರ ಶಿಷ್ಯರಾದಂತಹ ಗುರುಲಿಂಗ ಜಂಗಮ ಮಹಾರಾಜರ ಶಿಷ್ಯರಾದಂಥ ಚಿಮ್ಮಡದ ರಘುನಾಥ ಪ್ರಿಯ ಮಹಾರಾಜರನ್ನು ಕರೆದು ಹೇಳ್ತಾರೆ ಒಂದು ಮಾತು. ಏನಂದ್ರೆ, ನೋಡಪ್ಪ, ಈ ಒಂದು ಇಂಚಗೇರಿಯ ಸಂಪ್ರದಾಯ ಜಾತಿ ಮತ ಪಂಥಗಳಿಗೆ ಅಂಟಿಕೊಂಡಿಲ್ಲ. ಈ ಇಂಚಗೇರಿಯ ಸಂಪ್ರದಾಯ ಸತ್ಸಂಗಾದಿಗಳನ್ನು, ನಿತ್ಯ ನಿಯಮಗಳನ್ನು ಪಾಲಿಸಿಕೊಂಡು ಸನ್ಯಾಸತ್ವಕ್ಕಿಂತಲೂ ಸಂಸಾರದ ಶ್ರೇಷ್ಠ ಮತ್ತು ಸಂಸಾರಿ ಇದ್ದವನೂ ಸಹಿತ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂಥೇಳಿ ತೋರಿಸ್ಬೇಕಾದಂಥ ಶ್ರೇಷ್ಠವಾದಂಥ ಈ ಸಂಪ್ರದಾಯವನ್ನು ಜೈ ಜಗತ್ ಸಂಪ್ರದಾಯ ಅಂತಲೂ ಕರೀತಾರೆ ನೋಡ್ರಿ. ಎಷ್ಟು ವಿಶೇಷ ಐತಂದ್ರೆ ಜೈ ಜಗತ್ ಸಂಪ್ರದಾಯ. ಆವಾಗಿನ ಕಾಲದಿಂದ
ಆ ಸಂಪ್ರದಾಯ ಬೆಳಕೋತ ಬಂತು. ಈ ಸಂಪ್ರದಾಯದೊಳಗೆ ಧ್ಯಾನಕ್ಕೆ ವಿಶೇಷವಾದಂಥ ಮಹತ್ವ, ಸತ್ಸಂಗಕ್ಕೆ ವಿಶೇಷವಾದಂಥ ಮಹತ್ವ, ನಿತ್ಯ ನಿಯಮಗಳನ್ನು ಪಾಲಿಸುವುದರೊಳಗೆ ಶ್ರೇಷ್ಠವಾದಂಥ ಒಂದು ಸಂಪ್ರದಾಯ ನೋಡ್ರಿ ಇದು. ಚನ್ನಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ವೀರಶೈವನಾದೊಡೆ ಪರಸ್ತ್ರೀ ಪರಧನಗಳ ಮುಟ್ಟದಂತಿರಬೇಕು, ಎಂದು ಪರಹಿಂಸೆಯ ಗೈಯದಂತಿರಬೇಕು, ಒಡಲಳಿದಡೆಯು ಹಿಡಿದಾಚರಣೆಯ ಬಿಡದಂತಿರಬೇಕು. ಇಂತಿ ವೀರಾಚಾರವು ನೆಲೆಗೊಳ್ಳದೆ ವೀರವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನೆಂತೆಪ್ಪೆನಯ್ಯ ಅಂಥೇಳಿಕಾರ ಚನ್ನಬಸವಣ್ಣನವರು ಹೇಳಿದಂಗೆ ಈ ಸಂಪ್ರದಾಯ ಏನು ಹೇಳಾಕತ್ತೈತಿಪ್ಪ ಅಂದ್ರೆ, ಪರಸ್ತ್ರೀಯನ್ನು ವೈರಿ ಅಂಥೇಳಿ ತಿಳ್ಕೊ, ಮಾತೆ ಅಂಥೇಳಿ ತಿಳ್ಕೊ ಪರಸ್ತ್ರೀಯನ್ನು. ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಪರಸ್ತ್ರೀಯನ್ನು ತಾಯಿ ಅಂಥೇಳಿಕಾರ ನೋಡು, ಪರರ ಸಂಪತ್ತನ್ನು ವೈರಿ ಅಂಥೇಳಿಕಾರ ನೋಡು, ಇಷ್ಟ ನೀ ಪಾಲಿಸ್ಕೊಂತ ಹೋಗಂಥೇಳಿ ತಮ್ಮ ಒಂದು ಅನುಯಾಯಿಗಳಿಗೆ ವಿಶೇಷವಾದಂಥ ಬೋಧನೆಯನ್ನು ಮಾಡ್ಕೊತ ಬಂದಂತಹ ಸಂಪ್ರದಾಯ ಈ ಇಂಚಗೇರಿ ಸಂಪ್ರದಾಯ ನೋಡ್ರಿ. ಪರಸ್ತ್ರೀಯನ್ನು ಕಂಡಿಪ ಅಂದ್ರೆ ತಾಯಿಯನ್ನು ಕಂಡಂಗೆ ಮಾಡು, ಪರರ ಸಂಪತ್ತನ್ನು ಕಂಡೆ ಅಂದ್ರೆ ವೈರಿಯನ್ನು ಕಂಡಂಗೆ ಮಾಡ. ತಾಯಿ ಅಂತೇಕ ಮಗನಾಗಿ ಸಿರಬಾಗು, ವೈರಿ ಹಂತೇಕ ಯಾವಾಗೂ ಹೋಗಬೇಡ. ಇಷ್ಟ ಹೇಳಿದಂಥ ಒಂದು ಸಂಪ್ರದಾಯ ಶ್ರೇಷ್ಠವಾದ ಸಂಪ್ರದಾಯ ನೋಡ್ರಿ. ಈ ಖಂಡೇರಾಯ ದೇಶಪಾಂಡೆಯವರು ಮತ್ತು ರಾಧಾಬಾಯಿಯವರಿಗೆ ರಾಮನವಮಿ ದಿವಸ ಹುಟ್ಟಿದ್ರಿ ಈ ಬಾಬು ಸಾಹೇಬ್ ಮಹಾರಾಜರು. ಅದಕ್ಕೆ ಇವರು ಸಾಕ್ಷಾತ್ ರಾಮನ ಇದ್ರೇನೋಪ ಅಂತ ಹೇಳಿಕಾರ ಅನಿಸ್ತೈತೆ ನೋಡ್ರಿ. ಗುರುಲಿಂಗ ಜಂಗಮ ಮಹಾರಾಜರು ರಘುನಾಥ ಪ್ರಿಯ ಮಹಾರಾಜರನ್ನು ಕರೆದು ಹೇಳಕತ್ತಾರ, ನೋಡಪ್ಪ ನಮ್ಮ ಸಂಪ್ರದಾಯದ ಜವಾಬ್ದಾರಿಯನ್ನು ನಿನಗೆ ಕೊಟ್ಟೆ, ನೀ ಏನು ಮಾಡಪ್ಪ ಅಂದ್ರೆ ಆ ಬಾಬು ಸಾಹೇಬ್ ಮಹಾರಾಜಿಗೆ ಕೊಟ್ಟು ಬಿಡಪ್ಪ ಅಂತ ಹೇಳಿಕಾರ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆವಾಗ ಚಿಮ್ಮಡದ ರಘುನಾಥ ಪ್ರಿಯ ಮಹಾರಾಜರು ಬಾಬು ಸಾಹೇಬ್ ಮಹಾರಾಜರನ್ನು ಉಮದಿಯವರು ಅವರನ್ನು ತಮ್ಮ ಒಂದು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡಿಬಿಡ್ತಾರೆ. ಈ ಒಂದು ಕಾಡ ಸಿದ್ದೇಶ್ವರರನ್ನು ಮೊದಲು ಮಾಡಿಕೊಂಡು ಗುರುಲಿಂಗ ಜಂಗಮ ಮಹಾರಾಜರನ್ನು ಮೊದಲು ಮಾಡಿಕೊಂಡು ರಘುನಾಥ ಪ್ರಿಯ ಮಹಾರಾಜರನ್ನು ಮೊದಲು ಮಾಡಿಕೊಂಡು ಮೂವರಲ್ಲಿಯೂ ಸಹಿತ ವಿಶೇಷವಾದಂಥ ಶ್ರದ್ಧೆಯನ್ನು ಇಟ್ಟಂತಹ ಬಾಬು ಸಾಹೇಬ್ ಮಹಾರಾಜರು ಇಂಚಗೇರಿಯ ಸಂಪ್ರದಾಯದ ನಾಯಕತ್ವವನ್ನು ವಹಿಸಿಕೊಂಡು ತಮ್ಮನ್ನು ನಂಬಿ ಬಂದಂತಹ ಭಕ್ತರನ್ನು ತಮ್ಮ ಸತ್ಸಂಗಗಳಿಂದ ಉದ್ಧಾರ ಮಾಡಿದಂತಹ ಪುಣ್ಯಾತ್ಮರು ಬಾಬು ಸಾಹೇಬ್ ಮಹಾರಾಜರು ಉಮದಿ. ಬಾಬು ಸಾಹೇಬ್ ಮಹಾರಾಜರ ಬಗ್ಗೆ ಒಂದು ಮಾತು ಕೇಳಿದ್ದಿನ ಏನಂತಂದ್ರೆ, ಒಬ್ಬ ಪುಣ್ಯಾತ್ಮರು ಹೇಳಿದರು, ಒಂದು ಸಾರಿ 21 ದಿವಸ ತಮ್ಮ ಮನೆಯೊಳಗೆ ಸತ್ಸಂಗಗಳನ್ನು ಮಾಡಿದ್ರಂತ ನೋಡ್ರಿ. ಬಾಬು ಸಾಹೇಬ್ ಮಹಾರಾಜರು ಒಂದು ಕಾರ್ಯಕ್ರಮ ಮಾಡಿದರು. ಸತ್ಸಂಗಕ್ಕೆ ಕರೆದು ಎಲ್ಲರಿಗೂ ವಿಶೇಷವಾದಂಥ ಉಪಚಾರವನ್ನು ಮಾಡಿ ಅವರಿಗೆಲ್ಲ ತತ್ವಬೋಧನೆಯನ್ನು ಮಾಡಿ ಯಾವ ತತ್ವವನ್ನು ವಿರೋಧ ಮಾಡಲಿಲ್ಲ. ಎಲ್ಲರೊಳಗಿದ್ದಂಥ ಒಳ್ಳೆಯ ಅಂಶಗಳನ್ನು ಹೀರಿಕೊಂಡು ಉತ್ಪತ್ತಿಯಾದಂಥ ಸಂಪ್ರದಾಯನೇ ಇಂಚಗೇರಿ ಸಂಪ್ರದಾಯ ನೋಡ್ರಿ. ಇವರು ಏನು ಮಾಡ್ತಿದ್ರಪ್ಪ ಅಂದ್ರೆ, ಬಾಬು ಸಾಹೇಬ್ ಮಹಾರಾಜರು ಆವಾಗಿನ ಕಾಲಕ್ಕೆ 5,000 ಎಕರೆ ಹೊಲ ಇತ್ತಂತ್ರಿ ಅವ್ರದ್ದು. 5,000 ಎಕರೆ ಹೊಲ ಇತ್ತು ಬಾಬು ಸಾಹೇಬ್ ಮಹಾರಾಜರದು. ಈ ಒಂದು ಸಂಪ್ರದಾಯಕ್ಕೆ ಬಂದ ನಂತರ ಯಾರ ಹೊಲ ಉಳುಮೆ ಮಾಡ್ತಿದ್ರಲ್ಲ ಆ ರೈತರ ಹೆಸರಿಗಿನ 5,000 ಎಕರೆ ಹೊಲ ಬಿಟ್ಟಂಥ ಪುಣ್ಯಾತ್ಮರು ಈ ಬಾಬು ಸಾಹೇಬ್ ಮಹಾರಾಜರು.
ನೋಡ್ರಿ, ಬರೀ ಹೇಳಾಕ ಭಾಳ ಚಲೋ ಐತಿ, ಕೇಳಾಕ ಭಾಳ ಚಲೋ ಐತಿ. ನಡ್ಕೊಂಡ್ರಲ್ಲ ಬಾಹು ಸಾಹೇಬ್ ಮಹಾರಾಜರು, ಅವರ ಪರಮಾತ್ಮರು. ಅವ್ರಿಗಿಂತ ಹೆಚ್ಚಿನ ಪರಮಾತ್ಮರನ್ನು ಮತ್ತೆಲ್ಲಿ ಕಾಣೋದು? ಬಾಹು ಸಾಹೇಬ್ ಮಹಾರಾಜರು ಸತ್ಸಂಗಗಳನ್ನು ಮಾಡಿ ಅತ್ಯಂತ ಆನಂದ ಪಡಿಸ್ತಿದ್ರು ತಮ್ಮ ಅನುಯಾಯಿಗಳನ್ನು. ಹೆಜ್ಜೆ ಹೆಜ್ಜೆಗೂ ಸಹಿತ ಅವರಿಗೆ ಉಪದೇಶಾಮೃತವನ್ನು ಮಾಡಿ, ನೀವು ಪರಮಾತ್ಮನನ್ನು ಕಾಣ್ರಿಪ, ಆತ್ಮಚಿಂತನೆಯನ್ನು ಮಾಡಿರಿ, ಧ್ಯಾನವನ್ನು ಮಾಡಿರಿ, ನಿತ್ಯವೂ ಸಹಿತ ಪಾರಾಯಣವನ್ನು ಮಾಡಿರಿ, ನಿತ್ಯವೂ ಸಹಿತ ಕಾಕಡಾರತಿ ಮೊದಲಾದವುಗಳನ್ನು, ಭಜನಾ ಕಾರ್ಯಕ್ರಮಗಳನ್ನು, ಸತ್ಸಂಗಗಳನ್ನು ಮಾಡಿರಿ ಅಂಥೇಳಿ ಸತ್ಸಂಗದ ಮಹತ್ವವನ್ನು ಸಾರಿ ಹೇಳಿದಂಥ ಪುಣ್ಯಾತ್ಮರು ಬಾಹು ಸಾಹೇಬ್ ಮಹಾರಾಜರು. ಒಂದು ಸಾರಿ ಸಾಕಷ್ಟು ಜನ ಕೂಡಿದ್ರು. 21 ದಿವಸ ಬೆಳಗ್ಗೆ ಕಾಕಡಾರತಿ, ಮಧ್ಯಾಹ್ನ ಭಜನೆ, ಪ್ರವಚನ, ಸತ್ಸಂಗಾದಿಗಳು, ಮಹಾಪ್ರಸಾದ ವಿತರಣೆ, ಆತ್ಮಾನಾತ್ಮ ವಿವೇಚನೆ ಎಲ್ಲ ನಡೀತು. 21 ದಿವಸ ಮುಗಿದ ಮೇಲೆ ಎಲ್ಲ ಶಿಷ್ಯರು ಸಹಿತ ಬಾಹು ಸಾಹೇಬ್ ಮಹಾರಾಜರಿಗೆ ನಮಸ್ಕರಿಸಿ ತಮ್ಮ ಮನೆಗೆ ಹೊಂಟ ನಿಂತ್ರಂತ. ತಮ್ಮ ಮಾಳಿಗೆ ಮೇಲೆ ಹತ್ತಿ ನಿಂತು ಬಾಹು ಸಾಹೇಬ್ ಮಹಾರಾಜರು ಕಣ್ಣೀರು ಹಾಕಿ ದುಃಖಿಸ್ತಿದ್ರಂತ. ಆವಾಗ ಬಾಹು ಸಾಹೇಬ್ ಮಹಾರಾಜರ ಅಳೋದನ್ನು ನೋಡಿದಂಥ ಅವರ ಶಿಷ್ಯ ಅವರ ಕಾಲಿಗೆ ನಮಸ್ಕರಿಸಿ, ಅಪ್ಪ, ಇವರೆಲ್ಲರೂ ನಿಮ್ಮನ್ನು ಬಿಟ್ಟು ಹೊಂಟರು ಅಂತ ಹೇಳಿಕಾರ ದುಃಖ ಮಾಡ್ಕೊಳಕತ್ರೇನ ಅಂತ ಬಾಹು ಸಾಹೇಬ್ ಮಹಾರಾಜರನ್ನು ಕೇಳಿದ ಒಬ್ಬ ಶಿಷ್ಯ. ಬಾಹು ಸಾಹೇಬ್ ಮಹಾರಾಜರು ಒಂದು ಮಾತು ಹೇಳಿದ್ರಂತ, ಏನಂದ್ರೆ, 21 ದಿವಸ ನನ್ನ ಮನೆಯೊಳಗೆ ಇವ್ರನ್ನ ಇಟ್ಕೊಂಡು ಇವರಿಗೆ ಸದ್ಬೋಧಿಯನ್ನು ಮಾಡಿ ಇವರಿಗೆ ಹತ್ತಿದಂಥ ಪಾಪ ಅನ್ನುವಂಥ ಹೊಲಸನ್ನು ತಿಕ್ಕಿ ತೊಳೆದ್ನಿಪ. 21 ದಿವಸ ಮುಗಿದ ಮೇಲೆ ಮತ್ತು ಆ ಸಂಸಾರ ಅನ್ನುವಂಥ ರಾಡಿ ಒಳಗೆ ಬೀಳಾಕ ಹೊಂಟಾರಲ್ಲ, ಅದಕ್ಕೆ ನನಗೆ ದುಃಖ ಆಗಕತ್ತೈತಿ ಅಂತ ಹೇಳಿದ್ರು ಬಾಹು ಸಾಹೇಬ್ ಮಹಾರಾಜರು. ನೋಡ್ರಿ, ಎಷ್ಟು ದೊಡ್ಡವರಿರ್ಬೋದು ಬಾಹು ಸಾಹೇಬ್ ಮಹಾರಾಜರು. ಇವರು ಮತ್ತೆ ಈ ಸಂಸಾರ ಅನ್ನುವಂಥ ರಾಡಿಯನ್ನು ತಮ್ಮ ಮೈಗೆ ಹಚ್ಕೊಳಕ್ಕೆ ಹೊಂಟ್ರಲ್ಲಪ್ಪ, ಅದಕ್ಕೆ ನನಗೇನಾಗಕತ್ತೈತಿ ಅಂತಂದ್ರೆ ದುಃಖ ಆಗಾಕತ್ತೈತಿಪ್ಪ ಅಂಥೇಳಿ ಕಣ್ಣೀರಿಟ್ಟಿದ್ರು. ತಮ್ಮ ಒಂದು ಭಕ್ತರ ಸಂಬಂಧ, ತಮ್ಮ ಶಿಷ್ಯರ ಸಂಬಂಧ ಹೋಗಬೇಡ್ರಿಪ್ಪ ರಾಡ್ಯಾಗ, ಸಂಸಾರದೊಳಗೆ ಇದ್ರೂ ಸಹಿತ ಅದಕ್ಕೆ ಅಂಟಿಕೊಳ್ಳಬೇಡ್ರಿಪ್ಪ. ಪ್ರಾರಬ್ಧಾನುಸಾರವಾಗಿ ತುಕಾರಾಮ್ ಮಹಾರಾಜರು ಹೇಳ್ತಾರಲ್ಲ, ಪ್ರಾರಬ್ಧೇಚಿ ಜೋಡೇಧನ, ಪ್ರಾರಬ್ಧೇಚಿ ಮಿಳೇಮಾನ, ಪ್ರಾರಬ್ಧೇಚಿ ಬರೇ ಪೋಟ, ತುಕಾನ ಕರಿ ಬೋಪಾಟ ಅನ್ನೋರಂಗೆ ನೀವೇನು ಮಾಡ್ರಿಪ್ಪ ಅಂತಂದ್ರೆ, ಎಲ್ಲವೂ ಸಹಿತ ನೀವು ಮಾಡಿದಂಥ ಪುಣ್ಯದ ಫಲವನ್ನು ಹಿಂದೆ ಮಾಡಿದ್ದನ್ನು ಇವತ್ತು ಅನುಭವಿಸಕತ್ತೀರಿ. ಇವತ್ತು ನೀವು ಏನು ಮಾಡ್ರಿಪ್ಪ ಅಂದ್ರೆ ಪುಣ್ಯವನ್ನು ಮಾಡಿರಿ. ಈ ಪುಣ್ಯ ನಿಮಗೆ ಮುಂದೆ ಸುಖವಾಗಿ ನಿಲ್ಲತೈತಿ ಅಂಥೇಳಿಕಾರ ಉಪದೇಶವನ್ನು ಮಾಡಿದಂಥ ಪುಣ್ಯಾತ್ಮರು ಬಾಹು ಸಾಹೇಬ್ ಮಹಾರಾಜರು, ಒಮದಿ ಇಂಚಗಿರಿಯ ಸಂಪ್ರದಾಯದ ಗುರುಗಳು. ಅವರ ಮಗ ತೀರ್ಕೊಂಡಿದ್ರಂತ. ನೋಡ್ರಿ ಹೆಂಗೈತೆ ಅಂದ್ರೆ ಪ್ರಾರಬ್ಧ. ಅವ್ರ ಮಗ ತೀರ್ಕೊಂಡಿದ್ರು. ಆವಾಗ ಎಲ್ಲ ಭಕ್ತರು ಶಿಷ್ಯರು ಬಂದು ಇಂಚಗಿರಿಯ ಈ ಬಾಹು ಸಾಹೇಬ್ ಮಹಾರಾಜರು ಉಮದಿ ಇವ್ರ ಕಾಲಿಗೆ ಬಿದ್ದು ಹೇಳಾಕತ್ರಂತ, ಯಪ್ಪ, ಎಷ್ಟೋ ಜನರನ್ನು ಉದ್ಧಾರ ಮಾಡಿದಂಥ ಪರಮಾತ್ಮರು ನೀವು ಮನಸ್ಸು ಮಾಡಿದ್ರಿಪ್ಪ ಅಂದ್ರೆ ಎಷ್ಟೋ ನಿಮ್ಮ ಭಕ್ತರನ್ನು ಸತ್ತವ್ರನ್ನ ಎಬ್ಸಿದಿರಿ. ನಿಮ್ಮ ಮಗನ ಇವತ್ತು ಸತ್ತಾನ, ಅವನ್ನೂ ಸಹಿತ ನೀವು ಎಬ್ಬಿಸಿಬಿಡ್ರಪ್ಪ ಅಂತ ಭಕ್ತರು ಬೇಡ್ಕೊಂಡ್ರಂತ. ಆವಾಗ ಬಾಹು ಸಾಹೇಬ್ ಮಹಾರಾಜರು ಒಂದು ಮಾತು ಹೇಳಿದ್ರಂತ, ಏನಂದ್ರೆ, ಹುಚ್ಚ ಅಂದ್ರಂತವ್ರು, ಶರೀರ ನೋಡಿ ಮಗ ಅನ್ನಬೇಡಪ್ಪ, ಅಂತರಂಗವನ್ನು ಆತ್ಮವನ್ನು ನೋಡಿ ಮಗ ಅನ್ನಬೇಕು. ಅದು ಹುಟ್ಟೇ ಇಲ್ಲ ಅಂದಮೇಲೆ ಸಾಯ್ತೈತಿ ಹೆಂಗೆ ಅಂತ ಒಂದು ಮಾತು ಹೇಳಿದರು. ಮತ್ತೊಂದು ಮಾತು ಹೇಳಿದ್ರಂತ,
ಇವತ್ತು ನನ್ನ ಮಗನ ಜೀವಂತ ಮಾಡಿನಿಪ್ಪ ಅಂದ್ರೆ ನಾಳೆ ನನ್ನ ಮನೆ ಮುಂದೆ ಹೆಣಗಳು ರಾಶಿನ ಬಂದು ಬೀಳಕ್ಕೆ ಚಾಲೂ ಮಾಡ್ತಾವಪ್ಪ. ನಿಮ್ಮ ಮಗನ ಹೆಂಗೆ ಜೀವಂತ ಮಾಡ್ರು ಹಂಗೆ ನಮ್ಮ ಮಕ್ಕಳನ್ನು ಜೀವಂತ ಮಾಡ್ರಂತಾರಪ್ಪ. ಅವಾಗ ಏನು ಮಾಡೋದು? ಅದಕ್ಕೆ ನಮ್ಮ ಹಣೆ ಬರದೊಳಗೆ ಏನೈತಲ್ಲ ನಾವು ಅದನ್ನು ನಕ್ಕೊಂತ ಸ್ವೀಕಾರ ಮಾಡಿ ಅನುಭವಿಸಬೇಕಪ್ಪ ಅಂತ ಹೇಳಿದಂಥ ಪುಣ್ಯಾತ್ಮರು ಬಾಹು ಸಾಹೇಬ್ ಮಹಾರಾಜರು ನೋಡ್ರಿ. ಇವರ ಒಂದು ಜೀವನವನ್ನು ನೋಡಿಬಿಟ್ರೆ, ಅವರ ಒಂದು ಚರಿತ್ರವನ್ನು ಅಧ್ಯಯನ ಮಾಡಿಬಿಟ್ರೆ ನಮ್ಮ ಜನ್ಮನ ಪಾವನ ಆತಪ ಅಂತ ಹೇಳಿಕಾರ ಅನಿಸ್ತೈತಿ. ತುಕಾರಾಮ ಮಹಾರಾಜರ ಒಂದು ಸಂಪ್ರದಾಯದ ಹಂಗೆ ವಾರ್ಕರಿ ಸಂಪ್ರದಾಯ ಹೆಂಗೈತಲ್ಲ ಆ ರೀತಿ ನಾನು ಎಲ್ಲರಿಗೂ ಸಹಿತ ಗೌರವವನ್ನು ಕೊಟ್ಟು ಎಲ್ಲರನ್ನೂ ಪ್ರೀತಿಯಿಂದ ನೋಡಿ ಎಲ್ಲರನ್ನೂ ಸಹಿತ ಬಂಧು ಬಾಂಧವರಂತ ಹೇಳಿಕಾರ ನೋಡಿದಂತಹ ಸಂಪ್ರದಾಯ ಈ ಒಂದು ಇಂಚಗೇರಿ ಸಂಪ್ರದಾಯ. ಈ ಇಂಚಗೇರಿಯ ಸಂಪ್ರದಾಯದಲ್ಲಿ ವಿಶೇಷವಾದಂತಹ ಮಹಾತ್ಮರು ಅಂತಂದ್ರೆ ಬಾಹು ಸಾಹೇಬ್ ಮಹಾರಾಜರು ಮುದಿ ಅಂತ ಹೇಳ್ಬೋದು. ಇಂಥ ಪುಣ್ಯಾತ್ಮರು 1914 ತಮ್ಮ ದೇಹವನ್ನು ತ್ಯಜಿಸಿದಾರ. ಆದ್ರೂ ಸಹಿತ ನಮ್ಮೆಲ್ಲರ ಅಂತರಂಗದೊಳಗಿರುವಂಥ ಅರಿವಿನ ರೂಪದೊಳಗೆ ಬಾಹು ಸಾಹೇಬ್ ಮಹಾರಾಜರು ಅದಾರ. ಅವರನ್ನು ನಮ್ಮ ಹೃದಯದೊಳಗೆ ಕಾಣಕ್ಕೆ ಪ್ರಯತ್ನ ಮಾಡೋಣ, ಅವರನ್ನು ನಮ್ಮ ಜ್ಞಾನದೊಳಗೆ ಕಾಣಕ್ಕೆ ಪ್ರಯತ್ನ ಮಾಡೋಣ. ತುಕಾರಾಮ್ ಮಹಾರಾಜರು ಹೇಳ್ತಾರೆ ಏನಂತಂದ್ರೆ, ಜಾಚಾ ಮನ ಆಹೇ ಮಾವುಳ ವಾಚಾ ಆಹೇ ರಸಾಳ ತ್ಯಾಚಾಗಳ ಮಾಳ ಅಸೋಯ ನಸು ಅಂತ ಹೇಳಿದರು. ಪರಸ್ತ್ರೀಚಾ ಸಮೋರ ಜೋ ಆಹೇ ನಪುಂಸಕ ತ್ಯಾಚಾ ಅಂಗಿ ವಸ್ತ್ರ ಅಸೋಯ ನಸು ಅಂತ ಹೇಳಿದರು. ಪರಸ್ತ್ರೀಚಾ ನಿಂದೇಚಾ ವೇಳಿ ಜೋ ಆಹೇ ಮೂಕಾ ಪರಧನಾಚಾ ಸಮೋರ ಜೋ ಆಹೇ ಅಂದಾಳ ಜಾಲ ಮಣತಿ ತುಕಾ ನಿಜ ಸಂತ ಅಂತ ಹೇಳಿದವರಂಗೆ ನಿಜವಾದ ಸಂತರನ್ನು ನಾವು ಎಲ್ಲಿ ಕಾಣಬೇಕಪ್ಪ ಅಂದ್ರೆ ಬಾಹು ಸಾಹೇಬ್ ಮಹಾರಾಜರಲ್ಲಿ ಕಾಣೋಣ. ಅಂತಹ ಬಾಹು ಸಾಹೇಬ್ ಮಹಾರಾಜರು ಉಮದಿ ಇಂಚಗೇರಿ ಸಂಪ್ರದಾಯ ಇವರ ಒಂದು ಸಂಪೂರ್ಣವಾದ ಆಶೀರ್ವಾದ ನಿಮಗೆ ಇರಲಿ. ನಮ್ಮನ್ನು ಅನುಗ್ರಹಿಸಿ ನಮ್ಮ ಜ್ಞಾನವನ್ನು ದೂರ ಮಾಡಲಿ ಅಂಥೇಳಿ ಅವರು ಶ್ರೀಚರಣಕ್ಕೆ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೀನಿ.